ಯಾವ ರೀತಿ ಸಿಂಗಾರಗೊಳ್ತಾ ಇದೆ, ಹೂವು ಅಲಂಕಾರ, ಜನ ಬರ್ತಾ ಇದ್ದಾರೆ, ಒಂದೊಂದು ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಾಮ ಮಂದಿರವನ್ನು ಯಾವ ರೀತಿ ಡೆಕೋರೇಟ್ ಮಾಡಿದ್ದಾರೆ, ಎಲ್ರಿಗೂ ಹೋಗೋದಕ್ಕೆ ಅವಕಾಶ ಇಲ್ಲ. ಇವತ್ತು 8 ಗಂಟೆಯಿಂದ ಅಯೋಧ್ಯೆ ಗಡಿ ಬಂದಾಗತ್ತೆ. ಇವತ್ತು ರಾತ್ರಿ 8 ಗಂಟೆಯಿಂದ ಈಗ 10 ಗಂಟೆ ಆಯ್ತಲ್ಲ, 9 ಗಂಟೆ ಆಯ್ತಲ್ಲ, 1 ಗಂಟೆ ಮೊದಲೇ ಗಡಿ ಬಂದಾಗಿದೆ. ಇನ್ನು ಏನಿದ್ರು ಕೂಡ ಯಾರಿಗೆಲ್ಲ ಆಹ್ವಾನ ಪತ್ರಿಕೆ ಬಂದಿದೆ ಅವ್ರಿಗೆ ಮಾತ್ರ ಬರೋದಕ್ಕೆ ಅವಕಾಶ ಇರುತ್ತೆ. ಈಗ ಇಲ್ಲಿ ಇದ್ದವರು ಮಾತ್ರ ಇರ್ತಾರೆ. ನಂತರ 22ನೇ ತಾರೀಕು ನಂತರ ಅವಕಾಶಗಳು ಸಿಗತ್ತೆ. ಎಲ್ಲವೂ ಕೂಡ ಅಯೋಧ್ಯೆಯಲ್ಲಿ ಜಗಮಗಿಸ್ತಾ ಇದೆ. 496 ವರ್ಷಗಳ ನಂತರ ಮತ್ತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತುತ್ತಾ ಇದೆ. ಇವತ್ತು ಎಲ್ಲವೂ ಇದೆ ಭಾರತದಲ್ಲಿ, ರಾಮ ಮಂದಿರ ಒಂದು ಇರಲಿಲ್ಲ. ಆ ರಾಮ ಮಂದಿರ ಕೂಡ ಪ್ರಾಪ್ತವಾಗ್ತಾ ಇದೆ. ಇದರ ಬಗೆಗಿನ ಇನ್ ಡಿಟೇಲ್ ಸ್ಟೋರಿ ನಿಮ್ಮ ಮುಂದೆ ನಿಮಗಾಗಿ. ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಗೆ ಇನ್ನೆರಡೇ ದಿನಗಳು ಬಾಕಿ ಉಳಿದಿದ್ದು, ಭಗವಾನ್ ರಾಮಲಲ್ಲನ ಭವ್ಯ ದೇಗುಲ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಸಜ್ಜಾಗ್ತಾ ಇದೆ. ಇದೀಗ ಭವ್ಯವಾದ ದೇವಾಲಯದ ಒಳಗಿನ ನೋಟದ ವಿಡಿಯೋವನ್ನ ಬಿಡುಗಡೆ ಮಾಡಲಾಗಿದೆ. ಮಂದಿರದ ಕಂಬಗಳು ಮತ್ತು ಕಾಲಂಗಳನ್ನ ಹೂವಿನ ಬೊಕ್ಕೆಗಳಿಂದ ಅಲಂಕರಿಸಲಾಗಿದೆ. ಆದ್ದರಿಂದ ಭವ್ಯವಾದ ಅಮೃತ ಶಿಲೆ ಬೆಳಕಿನಿಂದಾಗಿ ಹೊಳೆಯುತ್ತಿವೆ. ದೇವಾಲಯದ ಒಳಗೆ ಏಣಿ ಮೇಲೆ ನಿಂತು ಕೆಲಸಗಾರರು ಸೀಲಿಂಗ್ನಿಂದ ಬಹುವರ್ಣದ ಹೂವಿನ ಹಾರಗಳನ್ನ ನೇತು ಹಾಕಿದ್ದಾರೆ. ಮಂದಿರದ ಕರಕುಶಲತೆ ಎಂತವರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಇದು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿ ಅಂದ್ರೆ ತಪ್ಪಾಗೋದಿಲ್ಲ. ಸದ್ಯ ಭಗವಾನ್ ರಾಮಲಲ್ಲ ವಿಗ್ರಹವನ್ನ ಗರ್ಭಗುಡಿಯಲ್ಲಿರಿಸಲಾಗಿದೆ. 51 ಇಂಚಿನ ವಿಗ್ರಹ 5 ವರ್ಷದ ಭಗವಾನ್ ರಾಮ ಹೇಗಿದ್ದ ಅನ್ನೋದನ್ನ ಕಣ್ಣಿಗೆ ಕಟ್ಟಿಕೊಡ್ತಿದೆ. ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಕೈಚಳಕಕ್ಕೆ ಇಡೀ ಜಗತ್ತೇ ಫಿದಾ ಆಗಿದೆ. ಸೋಮವಾರ ನಡೆಯಲಿರೋ ಅದ್ದೂರಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿದಂತೆ 10 ಗಣ್ಯರು ಭಾಗವಹಿಸಲಿದ್ದಾರೆ. ಸಮಾರಂಭಕ್ಕೆ ಆಹ್ವಾನಿಸಲಾದ 800 ಅತಿಥಿಗಳಲ್ಲಿ ಉದ್ಯಮಿ ಮುಕೇಶ್ ಅಂಬಾನಿ, ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ ಮತ್ತು ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಸಹ ಸೇರಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇದೆ ಅಯೋಧ್ಯೆ ರಾಮ ಮಂದಿರ. ಎಷ್ಟು ಜನರ ಕನಸು. ರಾಜಕೀಯ ಹೊರತುಪಡಿಸಿದರೆ ರಾಮ ಯಾರಿಗೆ ಬೇಡ ರೀ? ರಾಮ ಯಾರನ್ನು ದೂರ ಮಾಡಿದವಲ್ಲ. ಯಾವ ಜಾತಿ, ಯಾವ ಎಂಥದ್ದು ಇಲ್ಲ. ರಾಮ, ಮಹಾತ್ಮ ಗಾಂಧಿಯ ಕಲ್ಪನೆ ಕೂಡ ಅದೇ ಆಗಿತ್ತು. ರಾಮರಾಜ್ಯವಾಗಬೇಕು. ರಾಮರಾಜ್ಯ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾಗಿ ಬದುಕುವಂಥ ಹಕ್ಕು. ಈ ರಾಮ ಮಂದಿರ ಈಗ ನಿರ್ಮಾಣವಾಗ್ತಾ ಇದೆ. ಅನೇಕ ವಿವಾದಗಳಿತ್ತು. 496 ವರ್ಷಗಳ ಕಾಲ ಆ ವಿವಾದಗಳಿಂದ ಮುಕ್ತವಾಗಿ ಭವ್ಯವಾದ ರಾಮ ಮಂದಿರವನ್ನು ನಾವೀಗ ನೋಡ್ತಾ ಇದ್ದೀವಿ. ಆದರೆ ಎಂಥ ಎಚ್ಚರಿಕೆ ಹೆಜ್ಜೆ ನೆಡಲಾಗ್ತಾ ಇದೆ ಅಂತಂದರೆ, ಮುಂದೊಂದು ದಿನ ನಾವು ಹೇಳಿದ್ವಿ 1000 ವರ್ಷಗಳ ತನಕ ಒಂದು ಚೂರು ತೊಂದರೆ ಆಗುವುದಿಲ್ಲ ಈ ದೇವಸ್ಥಾನಕ್ಕೆ ಅಂತ. ಒಂದು 5000 ವರ್ಷ, 500 ವರ್ಷ, 1000 ವರ್ಷ, 1500 ವರ್ಷ, 1000 ವರ್ಷ, 2000 ವರ್ಷ, 3000 ವರ್ಷ, ಆ ಸಂದರ್ಭದಲ್ಲಿ ಏನಾದರೂ ತೊಂದರೆ ಉಂಟಾದರೆ ಗೊತ್ತಾಗಬೇಕಲ್ಲ. ಇದು ದೇವಸ್ಥಾನ. ಈಗ ಅಲ್ಲಿ ಮಂದಿರ ಇತ್ತ, ಮಸೀದಿ ಇತ್ತ ಅಂಥೇಳಿ ಉತ್ಖನನ ಮಾಡಲಾಯಿತು. ಉತ್ಖನನ ನಂತರ ಕಂಬಗಳಿತ್ತು, ಮತ್ತೊಂದಿತ್ತು. ಆಮೇಲೆ ವಿಷ್ಣುವಿಗೆ ಸಂಬಂಧಪಟ್ಟ ದೇವಸ್ಥಾನವಾಗಿತ್ತು, ಸ್ವರ್ಗದ ಬಾಗಿಲಿತ್ತು. ಆಮೇಲೆ ಬೌದ್ಧರಿಗೆ ಸಂಬಂಧಪಟ್ಟ ಕೆಲವು ವಸ್ತುಗಳೆಲ್ಲ ಸಿಕ್ಕಿತ್ತು. ನಿಜ, ಆಯಾ ಕಾಲಘಟ್ಟದಲ್ಲಿ ನಾವು ಹೇಳಿದ್ವಲ್ಲ, ತೀರ್ಥಂಕರಿದ್ದರು. 22 ತೀರ್ಥಂಕರರು ಸೂರ್ಯವಂಶಕ್ಕೆ ಸೇರಿದಂಥವರು. ಬೌದ್ಧ ಸಮಾಜದ ಧರ್ಮದ ಸಂದರ್ಭದಲ್ಲಿ ಸಾಕೇತ್ ಆಗಿತ್ತು. ಹೀಗೆ ಹಲವಾರು ವಿಚಾರಗಳಿದೆ. ಆದರೆ ಮೂಲ ರಾಮ ಮಂದಿರವಾಗಿತ್ತು. ನೋಡಿ, ನಿಮಗೆ ಭಾಳ ಆಶ್ಚರ್ಯ ಆಗುತ್ತೆ. ಮಂದಿರದಲ್ಲಿ ಟೈಮ್ ಕ್ಯಾಪ್ಸೂಲ್ ಅಂತ ಇಡ್ತಾರೆ ಮುಂದೊಂದು ದಿನ. ಯಾಕೆಂದರೆ ಟೈಮ್ ಕ್ಯಾಪ್ಸೂಲ್ಗಳ ಕಟ್ಟಡಗಳ ಅಡಿಪಾಯದಲ್ಲಿ ಕೆಳಗೆ 2000 ಫೀಟ್ ಕೆಳಗೆ ಕ್ಯಾಪ್ಸೂಲ್ ಅಂತ ಇಡ್ತಾರೆ. ಕಟ್ಟಡದ ಕೆಳಗೆ ಕ್ಯಾಪ್ಸೂಲ್. ಏನು ಈ ಕ್ಯಾಪ್ಸೂಲ್ ಅಂದರೆ ಯಾಕೆ ಇಡ್ತಾರೆ ಅಂತಂದರೆ, ಮಂದಿರದ ಬಗ್ಗೆ ಭವಿಷ್ಯದಲ್ಲಿ ತಲೆದೋರಬಹುದಾದ ವಿವಾದಕ್ಕೆ ಇದು ಪರಿಹಾರವಾಗುತ್ತೆ. ಇವತ್ತು ನೋಡಿ, ನಾವು ಗಲಾಟೆ ಮಾಡ್ತಾ ಇದ್ದೀವಿ. ಇಲ್ಲ ಬಾಬರ್ ಬೇರೆಯೇ ಕಟ್ಟಿಸಿದ್ದ, ಇಲ್ಲ ರಾಮ ಮಂದಿರ ಇತ್ತು, ಇಲ್ಲ ಬಾಬರ್ ಕಟ್ಟಿಸಿದ್ದ, ಉತ್ಖನನ ಆಯಿತು, ಮತ್ತೊಂದಾಯಿತು. ಸಣ್ಣ ಪ್ರಮಾಣದಲ್ಲಿ ಈಗಲೂ ಕೂಡ ಇಲ್ಲ ಅದು ಹಾಗಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳೋರಿದ್ದಾರೆ. ಇಂಥ ವಿವಾದಗಳು ಮುಂದೊಂದಿನ ಬಂದಾಗ ಭವಿಷ್ಯದ ಪೀಳಿಗೆಗಳಿಗೆ ಮಾಹಿತಿ ನೀಡಲಿದೆ ಈ ಟೈಮ್ ಕ್ಯಾಪ್ಸೂಲ್. ಆ ಕ್ಯಾಪ್ಸೂಲ್ ಒಳಗಡೆ ನಿರ್ದಿಷ್ಟ ಯುಗ, ಸಮಾಜ, ದೇಶದ ಬಗ್ಗೆ ಮಾಹಿತಿ ಇಡಲಾಗಿದೆ. ಈಗಲೇ ಒಳಗಿಟ್ಟಿದ್ದಾರೆ.
ತಾಮ್ರದ ತಗಡಿನಲ್ಲಿ ಕೆತ್ತಿ ಅದನ್ನು ಸುರಕ್ಷಿತವಾಗಿ ಇಡಲಾಗಿದೆ. ತಾಮ್ರದ ತಗಡಿನಲ್ಲಿ ಕೆತ್ತಿ ಅದನ್ನು ಸುರಕ್ಷಿತವಾಗಿ ಇಡಲಾಗಿದೆ. ಎಂದಿಗೂ ತುಕ್ಕು ಹಿಡಿಯದ ಶಿಲೆಯ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ. ಯಾವತ್ತೂ ತುಕ್ಕು ಹಿಡಿಯೋದಿಲ್ಲ. ಈಗ ನೀವು ಕೇಳ್ಬೋದು, ಡಿಜಿಟಲಲ್ಲಿ ಇಡಬಹುದಿತ್ತಲ್ಲ ಅಂತ ನೀವು ಕೇಳ್ಬೋದು. ಆ ಕಾಲಕ್ಕೆ ಆ ಡಿಜಿಟಲ್ ಯುಗ ಮಾಯವಾಗಿ ಬೇರೆ ಯಾವುದೋ ಬಂದಿದ್ದರೆ ಗೊತ್ತಿಲ್ಲ. ಹಾಗಾಗಿ ಬಹಳ ಸ್ಪಷ್ಟವಾಗಿರುವಂಥದ್ದು ಯಾವುದು ಅಂತಂದರೆ, ಒಂದು ವೇಳೆ ನಾವು ಡಿಜಿಟಲ್ ಯುಗ ಮಾಡಿದರೂ ಕೂಡ ಇದೇ ಅಕ್ಷರಗಳನ್ನು ಬಳಸಬೇಕಲ್ಲ. ಹಾಗಾಗಿ ತಾಮ್ರ ತಗಡಲ್ಲಿ ಕೆತ್ತಿ ಅದನ್ನು ಸುರಕ್ಷಿತವಾಗಿಡಲಾಗಿದೆ. ಎಂದಿಗೂ ತುಕ್ಕು ಹಿಡಿಯದ ಶಿಲೆಯ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆಯಂತೆ. ಅಲ್ಯೂಮಿನಿಯಂ, ಸ್ಟೈನ್ಲೆಸ್ ಸ್ಟೀಲ್, ತಾಮ್ರ ಬಳಸಿ ತಯಾರಿಕೆ ಮಾಡಲಾಗಿದೆ. ಟೈಮ್ ಕ್ಯಾಪ್ಸೂಲ್ ಕಂಟೈನರ್ ಬರೋಬ್ಬರಿ 3 ಅಡಿ ಉದ್ದ ಇದೆ. ಕಂಟೈನರ್, ಆ ಕ್ಯಾಪ್ಸೂಲ್ ಒಳಗೆ ಎಲ್ಲ ಮಾಹಿತಿಗಳಿರುತ್ತೆ. ಈ ರಾಮ ಮಂದಿರ ಯಾವಾಗಿದ್ದು, ಯಾವ ಕಾಲ, ಯಾವ ಯುಗ, ಒಂದು 5000 ವರ್ಷ ಕಳೆದ ನಂತರ ಕೂಡ ಆ ಮಂದಿರದ ವಿಚಾರದಲ್ಲಿ ಯಾವುದಾದ್ರು ತಕರಾರು ಬಂದಾಗ ಆ ಕ್ಯಾಪ್ಸೂಲ್ ತೆಗೆದು ನೋಡಿದಾಗ ಅದರೊಳಗೆ ಮಾಹಿತಿ ಇರುತ್ತೆ ಅನ್ನುವಂಥದ್ದು. ಬನ್ನಿ, ಹಾಗಿದ್ರೆ ವೀಕ್ಷಕರೇ, ಕಳೆದ ಹಲವಾರು ದಿನಗಳಿಂದ ನಮ್ಮ ಇಡೀ ಟೀಮ್ ಅಯೋಧ್ಯೆಯಲ್ಲಿದೆ. ಎಂತೆಂಥ ಭಕ್ತಾದಿಗಳು ಬರ್ತಾರೆ. ಅವರ ವೇಷಭೂಷಣ, ಅವರ ಆಸೆ, ಆಕಾಂಕ್ಷೆ, ರಾಮನನ್ನು ನೋಡಬೇಕು, ಯಾವುದೆಲ್ಲ ರಾಮನನ್ನು ನೋಡ್ತಾರೆ, ಅಬ್ಬಬ್ಬಬ್ಬಬ್ಬ, ಅವೆಲ್ಲದರ ಬಗೆಗಿನ ಸಚಿತ್ರ ವರದಿ ನಿಮಗಾಗಿ, ನಮ್ಮ ಕನ್ನಡದ ಪ್ರೇಕ್ಷಕರಿಗಾಗಿ ನೋಡ್ಕೊಂಬನ್ನಿ.